ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ಗೆ ಯಾಕೋ ಇನ್ನು ಅರ್ಧ ಗಂಟೆನಾಗೆ ಕಂಟಿ ಸಚಿನ್ನ ಕರ್ಕೊಂಬರಕ್ಕೆ ಆಗಕ್ಕಿಲ್ಲ ಅಂತ ಅನಿಸ್ತಾ ಇದ್ದೆ. ಪಾಪಿ ಅಪ್ಸಕನ ನುಡಿಬೇಡ, ಸುಮ್ಕೆ ನಿಂತ್ಕೊ. ಅಯ್ಯೋ, ನಮ್ಮ ಸುಮನ್ ಮದ್ವೆ ನಿಂತೋಗಿರೋದು ನಂಗೂ ದುಃಖನೇಯ. ಆದ್ರೆ ಅರ್ಧ ಗಂಟೆನಾಗೆ ಸಚಿನ್ನ ಹೆಂಗ್ ಹುಡ್ಕಕ್ಕಾಯ್ತದೆ? ನಾನೆಲ್ಲಾದ್ರೂ ಹುಡುಕ್ಸೋ ಪ್ರಯತ್ನ ಮಾಡ್ಲಾ? ಈಗ ನೀನ್ ಮಾಡಿರೋದೇ ಸಾಕು, ತಪ್ಪು ಕೂತ್ಕೋ. ಈ ಮುದ್ಕೆ ಮಗಳನ್ನ ಕಳ್ಕೊಂಡಿದ್ರು ಇನ್ನೂ ಕೊಬ್ಬಿಳ್ದಿಲ್ಲ. ಪುಟ್ಟಕ್ಕ, ಆ ಹುಡ್ಗ ಬಂದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಾರನ್ನ ನೋಡಿ ಮದ್ವೆ ಮಾಡು. ಹೌದು ಪುಟ್ಟಕ್ಕ, ನಿಮ್ ದೊಡ್ಡ ಮಗಳ ತರನೇ ಸುಮನ್ ಜೀವನ ಒಂಟಿಯಾಗಿರ್ಬೇಕಾಗುತ್ತೆ. ಇಲ್ಲೇ ಯಾವ್ದಾದ್ರು ಹುಡುಗನ್ನ ಹುಡುಕು. ಅಯ್ಯೋ, ಹುಡುಕು ಅಂದ್ರೆ ಎಲ್ಲಿಂದ ಹುಡುಕ್ಲಿ, ಯಾರು ಹುಡುಕ್ಲಿ? ಸುಮ್ಮನೆ ನನಗೇನು ತೋರಿಸ್ತಾ ಇಲ್ವೇ? ತೋರಿಸ್ತಾ ಇಲ್ಲ, ನನಗೇನು ತೋರಿಸ್ತಾ ಇಲ್ಲ. ಏನಪ್ಪ ಜಗನು, ಮೊದ್ಲು ನಿನ್ ಜೊತೆಗೆ ತಾನೆ ಸುಮ್ಮನೆ ನಿಶ್ಚಿತಾರ್ಥ ಆಗಿದ್ದು. ಸಚಿನ್ ಏನಾದ್ರೂ ಸಿಕ್ನಿಲ್ಲ ಅಂದ್ರೆ ನೀನೇ ಇವಳನ್ನ ಮದುವೆ ಮಾಡ್ಕೊಂಡು ಅವಳಿಗೆ ಜೀವನ ಕೊಡಪ್ಪ. ಏನ್ ಹೇಳ್ತಿದ್ದೀರಾ? ಇದು ಒಂದ್ ಹೆಣ್ಣು ಮಗಳ ಬಾಳಿನ ಪ್ರಶ್ನೆ ಕಣಪ್ಪ, ಇಲ್ಲ ಅನ್ಬೇಡ ಕಣಪ್ಪ. ನೀನು ಓದಿರೋನು, ಒಳ್ಳೆ ಉದ್ಯೋಗದಲ್ಲಿರೋನು, ಯೋಚನೆ ಮಾಡಪ್ಪ. ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ಮೊದಲು ಸುಮನ್ ಮೇಲೆ ಮನ್ಸಿದ್ದಿದ್ದು ನಿಜ, ಆದ್ರೆ ಇವಾಗ ಅವಳ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದೀನಿ. ಇದು ನನ್ನಿಂದ ಸಾಧ್ಯ ಇಲ್ಲ. ಸಚಿನ್, ಪಾಪಿ ಪಾಪಿ ನನ್ನ ಮಗ. ನಾನು ಯಾವ ಗಳಿಗೆಲ್ಲ ಹೆಣ್ಮಕ್ಳಿಗೆ ಅಪ್ಪ ಆದ್ನು, ನನ್ನಿಂದಾಗಿ ಅವ್ರಿಗೆ ದರಿದ್ರನೇ ಅಂಟ್ಕೊಂಡ್ಬಿಡ್ತು. ಸಚಿನ್, 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 ಸಚಿನ್. ಎರಡು ಮಕ್ಕಳಿಗಂತೂ ಕನ್ಯಾದಾನ ಮಾಡೋಕ್ಕಾಗಲಿಲ್ಲ. ಕೊನೆಯವಳಿಗಾದ್ರೂ ಕನ್ಯಾದಾನ ಮಾಡಿ ಪಾಪ ಕಳ್ಕೊಳ್ಳಮ್ಮ ಅಂದ್ರೆ ಈ ಮದುವೆನೂ ನಿಲ್ಲೋ ಹಂತಕ್ಕೆ ಬಂದ್ಬಿಡ್ತು. ಎಲ್ಲಿ ದುಡ್ಕೋದವನ್ನ? ಸಚಿನ್, ಸಚಿನ್. ಹಿಂಗ್ ಬದುಕಿ ಎಲ್ರಿಗೂ ತೊಂದರೆ ಕೊಡಕ್ಕಿಂತ ಸಾಯೋದೇ ಒಳ್ಳೇದು. ನಾನು ತಾಳಿ ಕಟ್ಟಿದ್ದು ಹುಟ್ಟಮ್ಮಿ ಜೀವನ ಸರ್ವ ನಾಶ ಆಗೋಯ್ತು. ಭಗವಂತ, ನಾನು ಬದುಕಿ ಏನು ಪ್ರಯೋಜನ ಇಲ್ಲಪ್ಪ. ನನ್ನನ್ನು ಕರ್ಕೊಂಡು ಇರೋರ್ಗಾರು ಸುಖವಾದ ಜೀವನ ಕೊಡುತ್ತಂದೆ. ಯಾವ್ರೆ, ಇದುವರೆಗೂ ನಾನು ನಿನ್ನನ್ನು ಏನೂ ಕೇಳಿಲ್ಲ. ಈಗ ಕೇಳ್ಕತ್ತ ಇವನೇ. ಆ ಹುಡುಗ ಸಿಕ್ಕಿ
ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟೋಗಿ ಮಾಡಪ್ಪ. ಮದುವೆ ನಡೆಯೋಗಿ ಮಾಡಿ. ಸಚಿ, ಅಂತೂ ಇಂತೂ ನಾವ್ ಅಂದ್ಕೊಂಡಂಗೆ ಕೊನೆಗಳಿಗೆಲಿ ಮದ್ವೆ ನಿಲ್ಲೋಂಗಾಯ್ತು. ನಾನು ಅನ್ಕೊಂಡಂಗಲ್ಲ, ನೀವ್ ಅನ್ಕೊಂಡಂಗೆ. ನನ್ನ ಪ್ರಕಾರ ಈ ಮದ್ವೆ ಇಲ್ಲಿವರೆಗೆ ಬರ್ಲೇಬಾರ್ದಿತ್ತು. ಯಾಕೆ ಕೋಪ ಮಾಡ್ಕೋತೀರಾ ಕೇಶವ್ ಅವ್ರೆ? ನಾನು ನಿಮ್ಗೆ ಸ್ವಾಮೀಜಿ ಐಡಿಯಾ ಕೊಟ್ಟಿದ್ದೆ, ಆದ್ರೆ ನೀವೇ ಸೋತಿದ್ದು. ಎಲ್ಲ ನನ್ನ ಹಣೆ ಬರಹ. ಮದ್ವೆಗೆ ಇನ್ನೀಟೇ ಟೈಮ್ ಇರೋದು. ಅಲ್ಲಿ ಗಂಟ ಸಚಿನ್ ಸಿಗದೆ ಇರೋಂಗಾಗಿ ಮದ್ವೆ ನಿಂತೋಗಿ ಆ ಪುಟ್ಟಕ್ಕ ಎದೆ ಬಡ್ಕೊಂಡ್ ಸತ್ತೋಗ್ಬೇಕು. ಪುಟ್ಟಕ್ಕ ಗಟ್ಟಿ ಗುಂಗೆ ಇರೋಳು, ಅಷ್ಟು ಈಸಿಯಾಗಿ ಸಾಯಲ್ಲ. ಇಲ್ಲರಾದ ಆಗ್ಲೋ ಈಗ್ಲೋ ಮದ್ವೆ ಆಗ್ಬೋದು ಅನ್ನೋ ಸಣ್ಣ ಆಸೆಲ್ ಬದ್ಕವಳೆ. ಮುಹೂರ್ತ ಮೀರೋದ್ರೆ ಡುಮ್ಮೆ. ಅದ್ ಸರಿ, ಮದ್ವೆ ನಿಲ್ಸೋದಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಬೋದಿತ್ತು. ನನ್ ಮಗನ್ನೇ ಕಿಡ್ನಾಪ್ ಮಾಡಿಸಿದ್ರೆ? ಇದೇನ್ ಹೀಗ್ ಕೇಳ್ತಿದ್ದೀರಾ? ನಿಮ್ ಮಗನ್ ನೀವೇ ತಾನೇ ಕಿಡ್ನಾಪ್ ಮಾಡಿರೋದು. ಆದ್ರೂ ಕೊನೆಗಳಿಗೆಲಿ ಒಳ್ಳೆ ಐಡಿಯಾನೇ ಮಾಡಿದ್ರ ಕೇಶವಪ್ಪ. ಸುಮನ್ ಕಿಡ್ನಾಪ್ ಮಾಡೋ ಐಡಿಯಾ ವರ್ಕೌಟ್ ಆಗ್ಲಿಲ್ಲ ಅಂತ ನಿಮ್ ಮಗನೇ ಕಿಡ್ನಾಪ್ ಮಾಡಿಸ್ಬಿಟ್ರಾ? ಏಯ್, ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ನನ್ ಮಗನ್ನ ನಾನೇ ಕಿಡ್ನಾಪ್ ಮಾಡಿಸ್ಲಿ? ಏನ್ ಹೇಳ್ತಾ ಇದೀರಾ ಕೇಶವ್ ಅವ್ರೆ? ನಾನು ನೀವೀ ಪ್ಲಾನ್ ಮಾಡಿರೋದು ಅನ್ಕೊಂಡಿದ್ದೆ. ಇದೇನ್ ರಾಧ ಇದು ಹೊಸ ಬಾಂಬು? ಅಲ್ಲ, ಯಾರು ಮಾಡಿಲ್ಲ ಅಂತಂದ್ರೆ ಆ ಸಚಿನ ಕಿಡ್ನಾಪ್ ಮಾಡಿದವ್ರು ಯಾರು? ಒಂದ್ ವೇಳೆ ಆ ರಾಜ ಹುಲಿ ಏನಾದ್ರೂ ಕಿಡ್ನಾಪ್ ಮಾಡಿದಾನಾ? ಚಾನ್ಸೇ ಇಲ್ಲ. ರಾಜ ಹುಲಿನ ನಮ್ ಗೋಡನಲ್ಲಿ ಕೂಡಾಕ್ಸಿದ್ದೀನಿ. ಹಾಗಾದ್ರೆ ನನ್ ಮಗ ಸಚಿನ್ ಎಲ್ಲಿ? ಹೋಗ್ಲಿ ಬಿಡಿ ಸಾಹೇಬ್ರೆ, ತಾಳಿ ಕಟ್ಟೋ ಟೈಮ್ನಾಗೆ ಯಾರೊಬ್ರು ಕಾಣೆ ಆದ್ರಲ್ಲ ಸಾಕು. ರಾಜೇಶ್ವರಿ ಅವ್ರೆ, ಹಂಗಲ್ಲ ಸಾಹೇಬ್ರೆ, ಪಾಪ ಸಚಿನ್ ಎಲ್ಲೋನೋ ಹೆಂಗವನೋ